ಮೊನ್ನೆ ಹೀಗೆ ಆಯ್ತು. ಒಂದು ಹೊಸ ಅಡುಗೆ ಪ್ರಯತ್ನ ಮಾಡ್ತಿದ್ದೆ. ಯೂಟ್ಯೂಬ್ ನೋಡ್ಕೊಂಡು ಅಳತೆ ಪ್ರಕಾರ ಎಲ್ಲ ಹಾಕಿ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಬೇರೆ. ಆಮೇಲೆ ನೋಡಿದ್ರೆ ಸುಮಾರು 2 ಗಂಟೆ ಅದರಲ್ಲೇ ಪೂರ್ತಿ ಮುಳುಗಿ ಹೋಗಿದ್ದೆ. ಹೊರಗಡೆ ಮಳೆ ಬಂದು ನಿಂತಿದ್ದು ನನ್ಗೆ ಗೊತ್ತಾಗಿಲ್ಲ. ಕೊನೆಗೆ ಅಡುಗೆ ರೆಡಿಯಾದಾಗ ಸಮಯ ಹೋಗಿದ್ದೇ ತಿಳಿಲಿಲ್ಲ. ಆ ಒಂದು ಕ್ಷಣದಲ್ಲಿ ಆ ಅಡುಗೆ ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಇರ್ಲಿಲ್ಲ. ಇಂಥ ಅನುಭವ ಎಲ್ಲರಿಗೂ ಆಗಿರುತ್ತೆ ಅಲ್ವಾ? ಆ ಒಂದು ಅದ್ಭುತ ಮಾನಸಿಕ ಸ್ಥಿತಿಯ ಬಗ್ಗೆನೇ ಇವತ್ತಿನ ನಮ್ಮ ಚರ್ಚೆ. ನಾವು ಕೈಗೆತ್ತಿಕೊಂಡಿರುವ ಮೂಲ ಮಿಹಾಲಿ ಸಿಕ್ಸೆಂಟ್ಮಿಹಾಲಿ ಅವರ ಫ್ಲೋ ದಿ ಸೈಕಾಲಜಿ ಆಫ್ ಆಪ್ಟಿಮಲ್ ಎಕ್ಸ್ಪೀರಿಯನ್ಸ್. ಇದು ಸುಮ್ಮನೆ ಒಂದು ಸೆಲ್ಫ್ ಹೆಲ್ಪ್ ಪುಸ್ತಕ ಅಲ್ಲ, ಬದಲಿಗೆ ನಮ್ಮ ಜೀವನದ ಅತ್ಯುತ್ತಮ ಕ್ಷಣಗಳ ಹಿಂದಿನ ವಿಜ್ಞಾನವನ್ನು ಬಿಚ್ಚಿಡುವ ಒಂದು ಪ್ರಯತ್ನ. ನಮ್ಮ ಇವತ್ತಿನ ಉದ್ದೇಶ ಸಂತೋಷ ಮತ್ತು ಅರ್ಥಪೂರ್ಣ ಜೀವನದ ಆ ರಹಸ್ಯವನ್ನು ಭೇದಿಸುವುದು. ಹೌದು, ಇಲ್ಲಿ ಸಂತೋಷ ಅಂದ್ರೆ ಟಿವಿ ನೋಡಿ ನಗುವುದು ಅಥವಾ ಐಸ್ ಕ್ರೀಮ್ ತಿನ್ನುವ ಖುಷಿಯಲ್ಲ, ಅದು ಬೇರೆ. ಸಿಕ್ಸೆಂಟ್ಮಿಹಾಲಿ ಕೇಳುವ ಮೂಲಭೂತ ಪ್ರಶ್ನೆ, ಜನರು ತಮ್ಮ ಜೀವನದಲ್ಲಿ ನಿಜವಾಗಿಯೂ ಅತ್ಯಂತ ತೃಪ್ತಿಯಿಂದ ಜೀವಂತವಾಗಿದ್ದೇನೆ ಅಂತ ಯಾವಾಗ ಭಾವಿಸ್ತಾರೆ ಅನ್ನೋದು. ಹೆಚ್ಚಿನವರು ಅಂದ್ಕೊಳ್ಳೋದು ಆರಾಮವಾಗಿ ಏನೂ ಕೆಲಸ ಇಲ್ಲದೆ ಇದ್ದಾಗ ಅಂತ. ಆದರೆ ಅವರ ಸಂಶೋಧನೆ ಹೇಳೋದೇ ಬೇರೆ. ಉತ್ತರ ನಮ್ಮ ನಿರೀಕ್ಷೆಗೆ ತದ್ವಿರುದ್ಧವಾಗಿದೆ. ಸರಿ, ಹಾಗಿದ್ರೆ ಆ ಅದ್ಭುತ ಸ್ಥಿತಿಗೆ ಇಳಿಯೋಣ. ಫ್ಲೋ ಅಂತ ಈ ಪುಸ್ತಕದಲ್ಲಿ ಕರೆಯಲಾಗುತ್ತೆ. ಸರಳವಾಗಿ ಹೇಳೋದಾದ್ರೆ ಇದರ ಅರ್ಥವೇನು? ಫ್ಲೋ ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ನಮ್ಮನ್ನಾವೇ ಪೂರ್ತಿಯಾಗಿ ಮರೆತುಬಿಡೋ ಸ್ಥಿತಿ. ಆ ಕ್ಷಣದಲ್ಲಿ ಮನಸ್ಸು ಬೇರೆಲ್ಲೂ ಹರಿಯೋದಿಲ್ಲ, ಸಮಯ ಹೋದ್ದೇ ಗೊತ್ತಾಗೋದಿಲ್ಲ, ನಾಳೆ ಏನೋ ನಿನ್ನೆ ಏನಾಯ್ತು ಅನ್ನೋ ಚಿಂತೆ ಇರಲ್ಲ. ನಮ್ಮೊಳಗೊಬ್ಬ ವಿಮರ್ಶಕ ಇರ್ತಾನಲ್ಲ, ಸರಿ ಮಾಡ್ತಿದ್ಯಾ ತಪ್ಪು ಮಾಡ್ತಿದ್ಯಾ ಅಂತ ಸದಾ ಜಡ್ಜ್ ಮಾಡೋನು. ಹೌದು, ಆತ ಸಂಪೂರ್ಣವಾಗಿ ಮೌನವಾಗ್ಬಿಡ್ತಾನೆ. ನಾವು ಮತ್ತು ನಮ್ಮ ಕೆಲಸ ಒಂದೇ ಆಗ್ಬಿಡ್ತೇವೆ. ಓ, ಕ್ರೀಡಾಪಟುಗಳು ಕಿಂಗ್ ಝೋನ್ ಅಂತಾರಲ್ಲ ಆ ಥರ. ಅಥವಾ ಒಬ್ಬ ಸಂಗೀತಗಾರ ವಾದ್ಯ ನುಡಿಸುವಾಗ ಸುತ್ತಮುತ್ತಲಿನ ಪ್ರಪಂಚವನ್ನೇ ಮರ್ತುಬಿಡ್ತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಗಮನ ಎಲ್ಲಾ ಕಡೆ ಹಂಚಿಹೋಗುವ ಈ ಜಗತ್ತಿನಲ್ಲಿ ಒಂದೇ ವಿಷಯದ ಮೇಲೆ ಲೇಸರ್ನಂತೆ ಗಮನ ಕೇಂದ್ರೀಕೃತವಾಗುವ ಒಂದು ಅಪರೂಪದ ಸ್ಥಿತಿ ಇದು. ಇದು ನಮ್ಮ ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ ಸಂಪೂರ್ಣವಾಗಿ ವ್ಯವಸ್ಥಿತವಾದಾಗ ಆಗುವ ಅನುಭವ. ಹೊರಗಿನ ಪ್ರಪಂಚದ ಗೊಂದಲಗಳೆಲ್ಲವೂ ಮರೆಯಾಗಿ ನಮ್ಮ ಮನಸ್ಸಿನೊಳಗೆ ಒಂದು ರೀತಿಯ ಸ್ಪಷ್ಟತೆ ಮತ್ತು ನಿಯಂತ್ರಣ ಸಿಗ್ತದೆ. ಈ ಅನುಭವ ಕೇಳೋಕೆ ಅದ್ಭುತವಾಗಿದೆ. ಇದು ಎಲ್ಲರಿಗೂ ಬೇಕು ಅನಿಸುತ್ತೆ. ಆದ್ರೆ ನನ್ನ ಪ್ರಶ್ನೆ, ಇದು ನಾವಾಗಿಯೇ ಸೃಷ್ಟಿ ಮಾಡ್ಕೊಳ್ಬಹುದಾದ ಸ್ಥಿತಿನಾ ಅಥವಾ ಅದು ಯಾವುದೋ ಒಂದು ವಿಶೇಷ ಕ್ಷಣದಲ್ಲಿ ತಾನಾಗಿಯೇ ಬರಬೇಕಾ? ವಿಜ್ಞಾನ ಏನ್ ಹೇಳುತ್ತೆ? ಆಸಕ್ತಿದಾಯಕ ಪ್ರಶ್ನೆ. ಸಿಕ್ಸೆಂಟ್ಮಿಹಾಲಿ ಅವರ ಪ್ರಕಾರ ಇದು ಆಕಸ್ಮಿಕವಾಗಿ ಆಗುವಂಥದ್ದಲ್ಲ. ಇದಕ್ಕೊಂದು ಫಾರ್ಮುಲಾ ಇದೆ. ಒಂದು ರೀತಿಯಲ್ಲಿ ನಮ್ಮ ಮೆದುಳಿಗೆ ಬೇಕಾದ ಒಂದು ಪರಿಪೂರ್ಣ ವಾತಾವರಣವನ್ನು ನಾವೇ ಸೃಷ್ಟಿಸಬೇಕು. ಫ್ಲೋ ಸ್ಥಿತಿಯನ್ನು ತಲುಪಲು ಪ್ರಮುಖವಾಗಿ 3 ಪರಿಸ್ಥಿತಿಗಳು ಬೇಕು. ಓ, ಇದಕ್ಕೊಂದು ಫಾರ್ಮುಲಾ ಇದೆಯಾ? ಹಾಗಿದ್ರೆ ಅದೇನು ಅಂತ ತಿಳಿಯೋ ಕುತೂಹಲ ಹೆಚ್ಚಾಯ್ತು. ಮೊದಲನೇದು ಸ್ಪಷ್ಟವಾದ ಗುರಿಗಳು. ನಾವು ಏನು ಮಾಡ್ತಿದ್ದೀವಿ ಮತ್ತು ಮುಂದಿನ ಸ್ಟೆಪ್ ಏನು ಅನ್ನೋದು ಕ್ಲಿಯರ್ ಆಗಿರಬೇಕು. ಎರಡನೇದು ತಕ್ಷಣದ ಪ್ರತಿಕ್ರಿಯೆ, ಇಮಿಡಿಯೇಟ್ ಫೀಡ್ಬ್ಯಾಕ್. ಅಂದ್ರೆ ನಾವು ಮಾಡುತ್ತಿರುವ ಕೆಲಸ ಸರಿ ದಾರಿಯಲ್ಲಿದೆಯೋ ಇಲ್ವೋ ಅಂತ ತಕ್ಷಣವೇ ನಮಗೆ ತಿಳಿಯಬೇಕು. ಮೂರನೆಯ ಮತ್ತು ಅತ್ಯಂತ ಪ್ರಮುಖವಾದ ಅಂಶ ಸವಾಲು ಮತ್ತು ನಮ್ಮ ಕೌಶಲ್ಯದ ನಡುವಿನ ಸಮತೋಲನ. ಈ ಮೂರನೇ ಅಂಶ, ಸವಾಲು ಮತ್ತು ಕೌಶಲ್ಯದ ಸಮತೋಲನ, ಅದು ಸ್ವಲ್ಪ ಗೊಂದಲ ಅನ್ನಿಸಬಹುದು. ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಇದನ್ನ ಒಂದು ಆಟ ಅಂತ ಅಂದ್ಕೊಳ್ಳಿ. ಒಂದು ಅಕ್ಷದಲ್ಲಿ ಸವಾಲು, ಇನ್ನೊಂದು ಅಕ್ಷದಲ್ಲಿ ನಮ್ಮ ಕೌಶಲ್ಯ. ಸವಾಲು ತುಂಬಾನೇ ಕಡಿಮೆ ಇದ್ದು ನಮ್ಮ ಕೌಶಲ್ಯ ಜಾಸ್ತಿ ಇದ್ರೆ ನಮಗೆ ತಕ್ಷಣ ಬೇಸರ, ಬೋರ್ ಆಗತ್ತೆ. ಹೌದು. ಉದಾಹರಣೆಗೆ, ಒಬ್ಬ ಎಕ್ಸ್ಪರ್ಟ್ ಚೆಸ್ ಆಟಗಾರನಿಗೆ ಮೊದಲನೆಯ ದಿನ ಆಟ ಕಲಿಯುತ್ತಿರುವವರ ಜೊತೆ ಆಡಲು ಹೇಳಿದ ಹಾಗೆ 5 ನಿಮಿಷದಲ್ಲಿ ಬೋರ್ ಆಗ್ಬಿಡ್ತಾನೆ. ಹೌದು, ಅರ್ಥ ಆಯ್ತು. ಮತ್ತೊಂದೆಡೆ ಸವಾಲು ನಮ್ಮ ಕೌಶಲ್ಯಕ್ಕಿಂತ ತುಂಬಾನೇ ಹೆಚ್ಚಾಗಿದ್ರೆ ಆಗ ಆತಂಕ ಶುರುವಾಡುತ್ತೆ, ಆಂಗ್ಸೈಟಿ. ಅದೇ ಮೊದಲನೇ ದಿನ ಚೆಸ್ ಕಲಿತಿರುವನಿಗೆ ನೇರವಾಗಿ ವಿಶ್ವನಾಥನ್ ಆನಂದ್ ಜೊತೆ ಆಡಲು ಕೂರಿಸಿದ ಹಾಗೆ ಆತನಿಗೆ ಭಯ, ಒತ್ತಡ ಶುರುವಾಗಿ ಆಟವನ್ನು ಆನಂದಿಸೋದೇ ಇಲ್ಲ. ಸರಿ, ಹಾಗಿದ್ರೆ ಫ್ಲೋ ಅನ್ನೋದು ಈ ಎರಡರ ನಡುವಿನ ಸ್ವೀಟ್ ಸ್ಪಾಟ್. ನಿಖರವಾಗಿ ಫ್ಲೋ ಚಾನೆಲ್ ಅನ್ನೋದು ಇದೆ. ನಮ್ಮ ಸಾಮರ್ಥ್ಯಕ್ಕೆ ಸರಿಹೊಂದುವ, ಆದರೆ ನಮ್ಮನ್ನು ಸ್ವಲ್ಪ ಮುಂದೆ ತಳ್ಳುವ, ನಮ್ಮ ಕೌಶಲ್ಯವನ್ನು ಸ್ವಲ್ಪ ಹಿಗ್ಗಿಸುವಂತಹ ಸವಾಲು ಎದುರಾದಾಗ ಫ್ಲೋ ಸ್ಥಿತಿ ಉಂಟಾಗುತ್ತೆ. ಇದು ಹಗ್ಗದ ಮೇಲೆ ನಡೆಯುವಾಗ ಸಿಗುವ ಏಕಾಗ್ರತೆಯ ಹಾಗೆ. ತುಂಬಾ ಆರಾಮವೂ ಇಲ್ಲ, ಪ್ರಾಣ ಹೋಗುವಷ್ಟು ಭಯವೂ ಇಲ್ಲ, ಸಂಪೂರ್ಣ ಗಮನ ಮಾತ್ರ ಇರುತ್ತದೆ. ಹಾಗಾದ್ರೆ
ಈ ಫ್ಲೋ ಸ್ಥಿತಿ ನಮ್ಮನ್ನು ಯಾಕೆ ಅಷ್ಟು ಸಂತೋಷವಾಗಿರಿಸುತ್ತದೆ? ಬರೀ ಒಂದು ಕೆಲಸದಲ್ಲಿ ಮಗ್ನರಾಗುವುದಕ್ಕೂ ಆಳವಾದ ಸಂತೋಷಕ್ಕೂ ಏನು ಸಂಬಂಧ? ಅದ್ಭುತವಾದ ಪ್ರಶ್ನೆ. ಸಿಕ್ಸೆಂಟ್ ಮಿಹಾಲಿ ಅವರ ಪ್ರಕಾರ ಸಂತೋಷ ಅನ್ನೋದು ಸುಮ್ಮನೆ ಕೂತಾಗ ಸಿಗುವ ವಸ್ತುವಲ್ಲ, ಅದು ಬೆಳವಣಿಗೆಯ ಒಂದು ಬೈ ಪ್ರಾಡಕ್ಟ್. ಫ್ಲೋ ಸ್ಥಿತಿಯಲ್ಲಿದ್ದಾಗ ನಾವು ನಮ್ಮ ಕೌಶಲ್ಯದ ಗಡಿಯನ್ನು ಸ್ವಲ್ಪ ವಿಸ್ತರಿಸುತ್ತಿರುತ್ತೇವೆ. ನಮ್ಮ ಮನಸ್ಸು ವಿಕಸನೆಗೊಳ್ಳುತ್ತಿರುತ್ತದೆ. ಇದು ಒಂದು ರೀತಿಯ ಮಾನಸಿಕ ಬೆಳವಣಿಗೆ. ಈ ಬೆಳವಣಿಗೆಯೇ ನಮಗೆ ಆಳವಾದ ತೃಪ್ತಿಯನ್ನು ಕೊಡುತ್ತದೆ. ಅಂದ್ರೆ ನಮ್ಮೊಳಗಿನ ವಿಮರ್ಶಕ ಮೌನವಾಗುವುದರಿಂದ ಸಿಗುವ ನೆಮ್ಮದಿ ಕೂಡ ಒಂದು ಕಾರಣವಿರಬಹುದಲ್ವೇ? ಖಂಡಿತ. ಇದಲ್ಲದೆ ಸ್ವಯಂ ಪ್ರಜ್ಞೆಯ ಅಂದ್ರೆ ಈಗೋ ತಾತ್ಕಾಲಿಕ ನಷ್ಟ ಕೂಡ ಒಂದು ದೊಡ್ಡ ಕಾರಣ. ನಾವು ಹೇಗಿದ್ದೇವೆ, ಜನ ಏನನ್ಕೊಳ್ಳುತ್ತಾರೆ, ನಾವು ಸೋಲುತ್ತೇವೆಯಾ ಅಥವಾ ಗೆಲ್ಲುತ್ತೇವೆಯಾ ಎಂಬ ಚಿಂತೆಗಳೆಲ್ಲ ಆ ಕ್ಷಣದಲ್ಲಿ ಮಾಯವಾಗುತ್ತವೆ. ಆ ಚಟುವಟಿಕೆ ಮುಗಿದ ನಂತರ ನಮ್ಮ ಸ್ವಯಂ ಪ್ರಜ್ಞೆ ಮರಳಿ ಬಂದಾಗ ಅದು ಸ್ವಲ್ಪ ಇನ್ನಷ್ಟು ಬಲವಾಗಿರುತ್ತದೆ. ಯಾಕೆಂದ್ರೆ ನಾವು ಒಂದು ಸವಾಲನ್ನು ಎದುರಿಸಿ ಸ್ವಲ್ಪ ಬೆಳೆದಿರುತ್ತೇವೆ. ಹಾಗಾಗಿನೇ ಇರಬೇಕು. ಇದು ಕೇವಲ ಆ ಕ್ಷಣದ ಸುಖವಲ್ಲ, ಚಟುವಟಿಕೆ ಮುಗಿದ ದೀರ್ಘಕಾಲದ ನಂತರವೂ ಉಳಿಯುವ ಒಂದು ಆಳವಾದ ತೃಪ್ತಿ. ಇದು ಅರ್ಥ ಆಗ್ತಿದೆ. ಇವತ್ತು ಈ ಒಂದು ಚಾಪ್ಟರ್ ಓದಿ ಮುಗಿಸ್ಬೇಕು ಅಂತ ಅನ್ಕೊಂಡಾಗ ಗಮನ ಬೇರೆ ಕಡೆ ಹೋಗೋದು ಕಡಿಮೆ. ಆ ಗುರಿ ಇಲ್ದೆ ಸುಮ್ನೆ ಪುಸ್ತಕ ಹಿಡಿದು ಕೂತ್ರೆ 10 ನಿಮಿಷಕ್ಕೆ ಫೋನ್ ನೋಡ್ಬೇಕು ಅನ್ಸ್ಬಿಡುತ್ತೆ. ಇದು ಕೇವಲ ದೊಡ್ಡ ಸಾಧನೆಗಳಲ್ಲಿ ಮಾತ್ರವಲ್ಲ, ದೈನಂದಿನ ಕೆಲಸಗಳಾದ ಅಡಿಗೆ, ತೋಟಗಾರಿಕೆ, ಹೌದು, ಕೋಡಿಂಗ್ ಅಥವಾ ಸ್ನೇಹಿತರ ಜೊತೆಗಿನ ಆಳವಾದ ಸಂಭಾಷಣೆಯಲ್ಲೂ ಅನುಭವಿಸಬಹುದು. ಇಲ್ಲಿ ಮುಖ್ಯವಾದದ್ದು ಏನು ಮಾಡುತ್ತೇವೆ ಅನ್ನೋದಕ್ಕಿಂತ ಹೇಗೆ ಮಾಡುತ್ತೇವೆ ಅನ್ನೋದು. ಈ ಹಂತದಲ್ಲಿ ವಿರಾಮದ ವಿರೋಧಾಭಾಸ ಅಂದ್ರೆ ಪ್ಯಾರಡಾಕ್ಸ್ ಆಫ್ ಲೀಜರ್ ಅನ್ನೋ ಒಂದು ಕುತೂಹಲಕಾರಿ ಪರಿಕಲ್ಪನೆ ಬರುತ್ತೆ. ವಿರಾಮದ ವಿರೋಧಾಭಾಸ ಅಂದ್ರೇನು? ಹೆಚ್ಚಿನ ಜನರು ಅಂದುಕೊಳ್ಳೋದು ವಾರದ ಕೊನೆಯಲ್ಲಿ ಅಥವಾ ರಜಾ ದಿನಗಳಲ್ಲಿ ಸೋಫಾ ಮೇಲೆ ಕೂತು ಟಿವಿ ನೋಡುವುದು ಅಥವಾ ಸುಮ್ಮನೆ ಫೋನ್ ಸ್ಕ್ರೋಲ್ ಮಾಡುವುದರಿಂದ ಸಂತೋಷ ಸಿಗುತ್ತದೆ ಅಂತ. ಆದರೆ ಸಂಶೋಧನೆಯ ಪ್ರಕಾರ ಇಂತಹ ನಿಷ್ಕ್ರಿಯ ಅಂದ್ರೆ ಪ್ಯಾಸಿವ್ ಚಟುವಟಿಕೆಗಳು ನಮಗೆ ತಾತ್ಕಾಲಿಕ ವಿಶ್ರಾಂತಿ ನೀಡಬಹುದೇ ಹೊರತು ನಿಜವಾದ ತೃಪ್ತಿ ಅಥವಾ ಫ್ಲೋ ಅನ್ನು ಸೃಷ್ಟಿಸುವುದಿಲ್ಲ. ನಿಜ. ಟಿವಿ ನೋಡಿದ ನಂತರ ಕೆಲವೊಮ್ಮೆ ಇನ್ನಷ್ಟು ಸುಸ್ತಾದ ಹಾಗೆ ಅನಿಸ್ತಿರ್ತದೆ. ಯಾಕಂದ್ರೆ ನಮ್ಮ ಮನಸ್ಸಿಗೆ ಯಾವುದೇ ಸವಾಲು ಇರೋದಿಲ್ಲ. ಹೌದು ಹೌದು. ಬದಲಾಗಿ ಒಂದು ಹೊಸ ಭಾಷೆ ಕಲಿಯೋದು, ಒಂದು ಪಜಲ್ ಬಿಡಿಸೋದು ಅಥವಾ ಸ್ನೇಹಿತರೊಡನೆ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಸಕ್ರಿಯ ಚಟುವಟಿಕೆಗಳು ಹೆಚ್ಚು ಶಕ್ತಿ ಮತ್ತು ಸಂತೋಷವನ್ನು ನೀಡುತ್ತವೆ. ವಿರೋಧಾಭಾಸವೇನೆಂದರೆ ನಾವು ಸುಲಭದ ದಾರಿಯನ್ನು ಬಯಸ್ತೇವೆ, ಆದರೆ ನಿಜವಾದ ಸಂತೃಪ್ತಿ ಸಿಗುವುದು ಸವಾಲಿನ ದಾರಿಯಲ್ಲಿ. ಪುಸ್ತಕದಲ್ಲಿನ ಇನ್ನೊಂದು ವಿಷಯ ನನಗೆ ಬಹಳ ಆಶ್ಚರ್ಯ ತಂದಿತು. ಜನರು ಮನೆಯಲ್ಲಿ ಆರಾಮವಾಗಿರೋದಕ್ಕಿಂತ ಕೆಲಸದ ಸ್ಥಳದಲ್ಲಿ ಹೆಚ್ಚು ಫ್ಲೋ ಅನುಭವಿಸುತ್ತಾರೆ ಅಂತ. ಒಂದು ನಿಮಿಷ, ಇದು ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ. ಕೆಲಸ ಅಂದ್ರೆ ಒತ್ತಡ, ಟೆನ್ಷನ್ನು, ಡೆಡ್ಲೈನ್ ಅಲ್ವಾ? ಮನೆಯಲ್ಲಿ ಆರಾಮಾಗಿರೋದಕ್ಕಿಂತ ಕೆಲಸದಲ್ಲಿ ಹೆಚ್ಚು ಸಂತೋಷ ಸಿಗುತ್ತೆ ಅನ್ನೋದನ್ನ ಒಪ್ಕೊಳ್ಳೋದು ಕಷ್ಟ. ಹೌದು, ಮೊದಲ ನೋಟಕ್ಕೆ ಇದು ವಿಚಿತ್ರ ಎನಿಸುತ್ತದೆ. ಆದರೆ ಫ್ಲೋಗೆ ಬೇಕಾದ 3 ಅಂಶಗಳನ್ನು ನೆನಪಿಸಿಕೊಳ್ಳಿ. ಸ್ಪಷ್ಟ ಗುರಿ, ತಕ್ಷಣದ ಪ್ರತಿಕ್ರಿಯೆ ಮತ್ತು ಸವಾಲು ಕೌಶಲ್ಯದ ಸಮತೋಲನ. ಹೌದು, ಈ 3 ಅಂಶಗಳು ಒಂದು ಉತ್ತಮ ಕೆಲಸದ ವಾತಾವರಣದಲ್ಲಿ ಸ್ವಾಭಾವಿಕವಾಗಿಯೇ ಇರುತ್ತವೆ. ಹೇಗೆ? ಉದಾಹರಣೆಗೆ, ಒಬ್ಬ ಸರ್ಜನ್ಗೆ ಆಪರೇಷನ್ ಮಾಡುವಾಗ ಸ್ಪಷ್ಟ ಗುರಿ ಇರುತ್ತದೆ. ಪ್ರತಿ ಹಂತದಲ್ಲೂ ರೋಗಿಯ ದೇಹದಿಂದ ತಕ್ಷಣದ ಪ್ರತಿಕ್ರಿಯೆ ಸಿಗುತ್ತಿರುತ್ತದೆ ಮತ್ತು ಅವರ ಕೌಶಲ್ಯಕ್ಕೆ ತಕ್ಕ ಸವಾಲು ಇರುತ್ತದೆ. ಒಬ್ಬ ಪ್ರೋಗ್ರಾಮರ್ಗೆ ಕೋಡ್ ಬರೆಯುವಾಗಲೂ ಅಷ್ಟೇ, ಗುರಿ ಸ್ಪಷ್ಟ, ಕೋಡ್ ರನ್ ಮಾಡಿದಾಗ ತಕ್ಷಣವೇ ಫಲಿತಾಂಶ ಸಿಗುತ್ತದೆ. ಮನೆಯಲ್ಲಿ ಇದಕ್ಕೆ ವಿರುದ್ಧವಾಗಿ ಗುರಿಗಳು ಅಸ್ಪಷ್ಟವಾಗಿರುತ್ತವೆ ಮತ್ತು ರಚನೆ ಇರೋದಿಲ್ಲ. ಹಾಗಾಗಿಯೇ ಮನಸ್ಸು ಸುಲಭವಾಗಿ ಬೇಸರ ಅಥವಾ ಆತಂಕಕ್ಕೆ ಜಾರುತ್ತದೆ. ಓಹ್, ಈಗ ಅರ್ಥವಾಯಿತು. ಅಂದ್ರೆ ನಾವು ಕೆಲಸವನ್ನು ಕೆಲಸ ಎಂದು ದ್ವೇಷಿಸಿದರೂ ಅದರ ರಚನೆಯೇ ನಮ್ಮ ಮೆದುಳಿಗೆ ಫ್ಲೋ ಅನುಭವಿಸಲು ಸಹಾಯ ಮಾಡುತ್ತದೆ. ಆದರೆ ನಾವು ಅದನ್ನು ಒತ್ತಡ ಎಂದು ತಪ್ಪಾಗಿ ಗ್ರಹಿಸುತ್ತೇವೆ. ನಿಖರವಾಗಿ. ಈ ಹಂತದಲ್ಲಿ ಆಟೋಟೆಲಿಕ್ ವ್ಯಕ್ತಿತ್ವ ಅಂದ್ರೆ ಆಟೋಟೆಲಿಕ್ ಪರ್ಸನಾಲಿಟಿ ಅನ್ನೋ ವಿಚಾರ ಬರುತ್ತದೆ. ಆಟೋ ಅಂದ್ರೆ ಸ್ವಯಂ, ಟೆಲೋಸ್ ಅಂದ್ರೆ ಗುರಿ. ನಮ್ಮ ಸುತ್ತಮುತ್ತ ಇಂಥ ಜನರನ್ನು ನೋಡಿರ್ತೇವಲ್ವಾ? ಕೆಲವರು ಸಂಬಳಕ್ಕೋಸ್ಕರ ಅಲ್ಲ, ಅಥವಾ ಬೇರೆಯವರಿಂದ ಹೊಗಳಿಸ್ಕೊಳ್ಳೋಕೆ ಅಲ್ಲ, ಸುಮ್ಮನೆ ಆ ಕೆಲಸ ಮಾಡೋದ್ರಲ್ಲೇ ಒಂದು ಖುಷಿ ಕಾಣ್ತಾರೆ. ಹವ್ಯಾಸ ಅಂತ ಶುರು ಮಾಡಿ ಅದರಲ್ಲೇ ಪೂರ್ತಿ ಮುಳುಗೋಗಿರ್ತಾರೆ. ಅವರೇನಾ ಈ ಆಟೋಟೆಲಿಕ್ ವ್ಯಕ್ತಿಗಳು? ಹೌದು, ಅವರೇ. ಇಂತಹ ವ್ಯಕ್ತಿಗಳು ಯಾವುದೇ ಬಾಹ್ಯ ಪ್ರತಿಫಲಕ್ಕಾಗಿ ಅಂದ್ರೆ ಹಣ ಅಥವಾ ಪ್ರಶಸ್ತಿಗಾಗಿ ಕಾಯುವುದಿಲ್ಲ.
ಅವರಿಗೆ ಆ ಚಟುವಟಿಕೆಯೇ ಒಂದು ಬಹುಮಾನ. ಕಲಿಕೆ ಮತ್ತು ಬೆಳವಣಿಗೆಯಲ್ಲೇ ಅವರು ಆನಂದವನ್ನು ಕಾಣುತ್ತಾರೆ. ಅವರು ತಮ್ಮ ಜೀವನದ ಸಾಮಾನ್ಯ ಕೆಲಸಗಳನ್ನು ಕೂಡ ಫ್ಲೋ ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳುತ್ತಾರೆ. ಹಾಗಿದ್ರೆ ಇದು ಕೆಲವೇ ಅದೃಷ್ಟವಂತರಿಗೆ ಸೀಮಿತವಾದ ಗುಣವೇ ಅಥವಾ ನಾವೆಲ್ಲರೂ ಈ ಮನೋಭಾವವನ್ನು ಬೆಳೆಸಿಕೊಳ್ಳಬಹುದೇ? ಖಂಡಿತ ಬೆಳೆಸಿಕೊಳ್ಬೋದು. ಇದು ಹುಟ್ಟಿನಿಂದ ಬರುವ ಗುಣಕ್ಕಿಂತ ಹೆಚ್ಚಾಗಿ ಅಭ್ಯಾಸದಿಂದ ಬರುವ ಮನಸ್ಥಿತಿ. ನಮ್ಮ ಗಮನವನ್ನು ನಿಯಂತ್ರಿಸುವುದನ್ನು ಕಲಿಯುವ ಮೂಲಕ, ನಮ್ಮ ಕೌಶಲ್ಯಕ್ಕೆ ತಕ್ಕ ಸವಾಲುಗಳನ್ನು ಉದ್ದೇಶಪೂರ್ವಕವಾಗಿ ಹುಡುಕುವ ಮೂಲಕ ಮತ್ತು ಆರಾಮಕ್ಕಿಂತ ಬೆಳವಣಿಗೆಗೆ ಹೆಚ್ಚು ಮೌಲ್ಯ ನೀಡುವ ಮೂಲಕ ಯಾರಾದರೂ ಈ ಮನೋಭಾವವನ್ನು ರೂಢಿಸಿಕೊಳ್ಳಬಹುದು. ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚು ಫ್ಲೋ ಕ್ಷಣಗಳನ್ನು ತರುವುದು ಹೇಗೆ? ಈಗಿನ ಕಾಲದಲ್ಲಿ ಎಲ್ಲರೂ ಮಲ್ಟಿಟಾಸ್ಕಿಂಗ್ ಮಾಡ್ತಾರೆ. ಅದರ ಬಗ್ಗೆ ಏನು ಹೇಳಲಾಗಿದೆ? ಮಲ್ಟಿಟಾಸ್ಕಿಂಗ್ ಫ್ಲೋನ ಬಹುದೊಡ್ಡ ಶತ್ರು. ಯಾಕೆಂದ್ರೆ ಅದು ನಮ್ಮ ಗಮನವನ್ನು ವಿಭಜಿಸುತ್ತದೆ. ಫ್ಲೋಗೆ ಬೇಕಾಗಿರುವುದು ಏಕಾಗ್ರತೆ, ಒಂದೇ ಗಮನ. ಹೌದು. ಹಾಗಾಗಿ ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡುವುದು ಮೊದಲ ಮತ್ತು ಪ್ರಮುಖ ಹೆಜ್ಜೆ. ಫೋನ್ ನೋಟಿಫಿಕೇಷನ್ಗಳನ್ನು ಆಫ್ ಮಾಡುವುದು, ಕೆಲಸ ಮಾಡುವಾಗ ಒಂದು ಪ್ರತ್ಯೇಕವಾದ ಶಾಂತವಾದ ಸ್ಥಳವನ್ನು ಆರಿಸಿಕೊಳ್ಳುವುದು, ಇವೆಲ್ಲ ಸಹಾಯ ಮಾಡುತ್ತವೆ. ಸರಿ. ಹಾಗೆಯೇ ಪ್ರತಿದಿನ ಸಣ್ಣ ಪುಟ್ಟ ಸ್ಪಷ್ಟವಾದ ಗುರಿಗಳನ್ನು ಇಟ್ಟುಕೊಳ್ಳುವುದು ಕೂಡ ಮುಖ್ಯ, ಅಲ್ಲವೇ? ಇಂದು ಒಂದು ಪುಸ್ತಕ ಬರೆಯುತ್ತೇನೆ ಅನ್ನೋ ದೊಡ್ಡ ಗುರಿಗಿಂತ ಇಂದು ಒಂದು ಪುಟ ಬರೆಯುತ್ತೇನೆ ಅನ್ನೋ ಸಣ್ಣ ಗುರಿ ಹೆಚ್ಚು ಪರಿಣಾಮಕಾರಿ. ಖಂಡಿತ. ಆ ಸಣ್ಣ ಗುರಿ ನಮ್ಮ ಮೆದುಳಿಗೆ ಒಂದು ಸ್ಪಷ್ಟವಾದ ದಿಕ್ಕನ್ನು ಕೊಡುತ್ತದೆ. ಹಾಗೆಯೇ ನಮ್ಮ ಪ್ರಗತಿಯನ್ನು ಗಮನಿಸಲು ಒಂದು ಪ್ರತಿಕ್ರಿಯೆ ವ್ಯವಸ್ಥೆಯನ್ನು ರಚಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಒಬ್ಬ ಗಿಟಾರ್ ವಾದಕನಿಗೆ ಅವನು ನುಡಿಸುವ ಸ್ವರವೇ ಪ್ರತಿಕ್ರಿಯೆ. ಆದರೆ ಬರೆಯುವವನಿಗೆ ತಕ್ಷಣ ಸಿಗಲ್ಲ. ಹೌದು. ಹಾಗಾಗಿ ಓದಿದ ನಂತರ ಒಂದು ಸಣ್ಣ ಸಾರಾಂಶ ಬರೆಯುವುದು ಅಥವಾ ಬರೆದಿದ್ದನ್ನು ಯಾರಿಗಾದರೂ ಓದಲು ಕೊಡುವುದು, ಈ ರೀತಿ ನಾವೇ ಫೀಡ್ಬ್ಯಾಕ್ ಲೂಪ್ಗಳನ್ನು ಸೃಷ್ಟಿಸಿಕೊಳ್ಳಬಹುದು. ಮತ್ತು ನಮ್ಮ ಕೌಶಲ್ಯ ಬೆಳೆದಂತೆ ಸವಾಲುಗಳನ್ನು ಕೂಡ ಹಂತಹಂತವಾಗಿ ಹೆಚ್ಚಿಸುತ್ತಾ ಹೋಗಬೇಕು. ಇಲ್ಲದಿದ್ದರೆ ಮತ್ತೆ ಬೇಸರದ ವಲಯಕ್ಕೆ ಜಾರುತ್ತೇವೆ. ಹೌದು, ಇದು ನಿರಂತರವಾದ ಪ್ರಕ್ರಿಯೆ. ಅಂತಿಮವಾಗಿ ನಾವು ನಿಜವಾಗಿಯೂ ಇಷ್ಟಪಡುವ ನಮ್ಮ ಕೌಶಲ್ಯಗಳನ್ನು ಬಳಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಫ್ಲೋ ಎನ್ನುವುದು ಆಕಸ್ಮಿಕವಲ್ಲ. ಅದನ್ನು ಉದ್ದೇಶಪೂರ್ವಕವಾಗಿ ಮತ್ತು ಅಭ್ಯಾಸದ ಮೂಲಕ ನಮ್ಮ ಜೀವನದಲ್ಲಿ ವಿನ್ಯಾಸಗೊಳಿಸಬಹುದು. ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನನಗೆ ಹೊಳೆದಿದ್ದು ಒಂದು ಪ್ರಮುಖ ವಿಷಯ. ಸಂತೋಷವೆನ್ನುವುದು ನಾವು ಎಲ್ಲೋ ಹೊರಗೆ ಹುಡುಕುವ ಬೆನ್ನಟ್ಟುವ ವಸ್ತುವಲ್ಲ. ಅದು ನಮ್ಮ ಪ್ರಜ್ಞೆಯನ್ನು, ನಮ್ಮ ಗಮನವನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಮೂಲಕ ನಾವೇ ರಚಿಸಿಕೊಳ್ಳುವ ಒಂದು ಸ್ಥಿತಿಯದು. ಫ್ಲೋ ಆ ನಿಯಂತ್ರಣವನ್ನು ನಮಗೆ ನೀಡುವ ಒಂದು ಪ್ರಬಲ ಸಾಧನ. ಅತ್ಯಂತ ಚೆನ್ನಾಗಿ ಹೇಳಿದಿರಿ. ಇದು ನಮ್ಮ ಜೀವನದ ಅನುಭವದ ಗುಣಮಟ್ಟವನ್ನು ನಮ್ಮ ಕೈಗೆ ತೆಗೆದುಕೊಳ್ಳುವ ಒಂದು ವಿಧಾನ. ನಮ್ಮ ಜೀವನವನ್ನು ಯಾದೃಚ್ಛಿಕ ಘಟನೆಗಳು ಅಥವಾ ಬಾಹ್ಯ ಪ್ರಚೋದನೆಗಳು ರೂಪಿಸುವ ಬದಲು ಅರ್ಥಪೂರ್ಣ ಅನುಭವಗಳ ಸರಣಿಯನ್ನಾಗಿ ನಾವೇ ಪರಿವರ್ತಿಸಿಕೊಳ್ಳಬಹುದು. ಇಂದಿನ ಈ ಆಳವಾದ ಚರ್ಚೆಯಿಂದ ಫ್ಲೋ ಎನ್ನುವುದು ಕೇವಲ ಒಂದು ಪ್ರೇರಕ ಆಲೋಚನೆಯಲ್ಲ, ಬದಲಾಗಿ ನಾವು ಅತ್ಯಂತ ಜೀವಂತವಾಗಿದ್ದೇವೆ ಎಂದು ಭಾವಿಸುವ ಕ್ಷಣಗಳ ಹಿಂದಿನ ವೈಜ್ಞಾನಿಕ ವಿವರಣೆ ಎಂಬುದು ಸ್ಪಷ್ಟವಾಗುತ್ತದೆ. ಇದು ಏಕಾಗ್ರತೆ, ಬೆಳವಣಿಗೆ ಮತ್ತು ಸಂಪೂರ್ಣವಾಗಿ ವರ್ತಮಾನದಲ್ಲಿರುವುದರ ಮೂಲಕ ಬರುವ ನಿಜವಾದ ಆಳವಾದ ಸಂತೋಷ. ಹೌದು, ಇದು ನಮ್ಮ ಚಟುವಟಿಕೆಯೊಂದಿಗೆ ಒಂದಾಗುವ, ನಮ್ಮನ್ನು ನಾವು ಮರೆಯುವ ಮತ್ತು ಅದೇ ಸಮಯದಲ್ಲಿ ನಮ್ಮನ್ನು ನಾವು ಹೊಸದಾಗಿ ಕಂಡುಕೊಳ್ಳುವ ಕಲೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆ. ಈ ಪುಸ್ತಕವು ನಮ್ಮ ಪ್ರಜ್ಞೆಯ ಮೇಲೆ ಹಿಡಿತ ಸಾಧಿಸುವ ಬಗ್ಗೆ ಮಾತನಾಡುತ್ತದೆ ಅಲ್ವಾ? ಹಾಗಾದರೆ ನಮ್ಮ ದೈನಂದಿನ ಸಣ್ಣಪುಟ್ಟ ಆಯ್ಕೆಗಳು, ಅಂದ್ರೆ 5 ನಿಮಿಷ ಫೋನ್ ಸ್ಕ್ರಾಲ್ ಮಾಡುವ ಬದಲು ಒಂದು ಪುಸ್ತಕದ 2 ಪುಟ ಓದುವುದು, ಅಥವಾ ನಿಷ್ಕ್ರಿಯವಾಗಿ ಕೂರುವ ಬದಲು ಹೊಸದೊಂದು ಕೌಶಲ್ಯ ಕಲಿಯಲು ಪ್ರಯತ್ನಿಸುವುದು, ಈ ಸಣ್ಣ ಉದ್ದೇಶಪೂರ್ವಕ ಬದಲಾವಣೆಗಳು ದೀರ್ಘಕಾಲದಲ್ಲಿ ನಮ್ಮ ಜೀವನದ ಒಟ್ಟಾರೆ ಅನುಭವದ ಗುಣಮಟ್ಟವನ್ನು ಹೇಗೆಲ್ಲ ಪರಿವರ್ತಿಸಬಹುದು?